ಅರ್ಧಮರ್ಧನ ಏನ್ ಮಾಡ್ತಾ ಇದ್ದಾರೆ ಈ ಊರಿನ ಧನಿಕ ಶಾಂತಗೌಡ್ರು? ಗೌಡ್ರೆ, ಅದೇನು ಈ ಆರ್ಭಟದಿಂದ ನಮ್ಮ ಮನೆಗೆ ಬಡವನ ಮನೆಗೆ ಬಂಗಾರದ ಕಣವೇ ಬಂದಂತಾಯಿತು. ಅಂತದೇನಿಲ್ಲ ಗೌಡ, ಇಲ್ಲಿವರೆಗೂ ನಮ್ಮಿಬ್ಬರ ನಡುಮಧ್ಯದಲ್ಲಿ ಒತ್ತಿಕೊಂಡಾದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಬಂದಿರುವೆ. ಇದೆಂತಹ ಮಾತು? ಗಂಗಾ, ನೀನಿನ್ನು ಒಳಗೆ ನಡೆ. ಸಿದ್ದನಗೌಡ, ಮೂರನೇ ತಲೆಮಾರದಿಂದ ನಮ್ಮ ಅಜ್ಜಿಯವರ ತಾಯಿ ಒಬ್ಬರೇ ಆಗಿರುವಾಗ ಅಲ್ಲಿಂದ ಇಲ್ಲಿವರೆಗೆ ಅವರು ಹೀಗೆ ನಡೆಸಿಕೊಂಡು ಬಂದಿದ್ದಾರೆ. ನಾವು ಹಾಗೇ ನಡೆಸಿಕೊಂಡು ಹೋಗೋಣ. ಇದರಲ್ಲಿ ಏನಿದೆ ಸಮಸ್ಯೆ? ಇದೆ, ಸಮಸ್ಯೆ ಇದೆ ಶಾಂತಗೌಡ. ಈ ನಿನ್ನ ದರ್ಪವೇ ಕಾಳಿಂಗ ಸರ್ಪವಾಗಿ ನಿತ್ಯ ಹೆಡೆ ಎತ್ತಿ ಆಡುತ್ತಿದೆ ನನ್ನ ತಲೆಯಲ್ಲಿ. ತಲೆ ಎಂಬ ನಿಲುಕದ ನಕ್ಷತ್ರದಂತೆ ನೆರೆಯುವ ನಿನ್ನ ಸಂಪತ್ತನ್ನು ಯಾವ ಹೊತ್ತಿನಲ್ಲಿ ಕುಕ್ಕಬೇಕೆಂದು ನಿತ್ಯ ನಿದ್ರೆ ಇಲ್ಲ ಈ ರೌದ್ರ ಸಿದ್ದನಗೌಡನಿಗೆ. ಅಂದರೆ ನನ್ನ ಸಂಪತ್ತಿನ ಮೇಲೆ ನಿನ್ನ ಆಸೆ? ಹೌದು, ಮೂರನೆಯ ತಲೆಮಾರಿನಿಂದ ನಮ್ಮಿಬ್ಬರ ನಡುಮಧ್ಯದಲ್ಲಿ ಉಂಟಾದ ಸಮಸ್ಯೆ ಪರಿಹರಿಬೇಕಾದ್ರೆ ನಮ್ಮಿಬ್ಬರಲ್ಲಿ ಒಬ್ಬರು ಸಾಯಲೇಬೇಕು. ಅಂದಾಗ ನನ್ನ ಮನಸ್ಸಿಗೆ ಶಾಂತಿ. ಆ ಸಾವನ್ನು ಏಕೆ ಬಯಸುತ್ತಿರುವೆ ಸಹೋದರ? ನನ್ನ ತಂದೆಗೆ ಸೇರಬೇಕಾದುದು ಆಸ್ತಿ ನನಗೆ ಸೇರಿದೆ, ನಿನ್ನ ತಂದೆಗೆ ಸೇರಬೇಕಾದದ್ದು ನಿನಗೆ ಸೇರಿದೆ. ಅಲ್ಲಿಯಿಂದ ಇಲ್ಲಿವರೆಗೆ ಇದನ್ನು ನಮ್ಮ ತಂದೆ ತಾಯಿಯರು ಬಗೆಹರಿಸಿಕೊಂಡು ಬಂದಿದ್ದಾರೆ. ಮತ್ತೆ ಕೋಟಿಗೆಯ ಹೆಣ್ಣು ಆಸ್ತಿಯ ಮೇಲೆ ಕದನ ಸಾಧ್ಯವಿಲ್ಲ. ಈ ಸಿದ್ದನಗೌಡ ತಾಳ್ಮೆ ಎಂಬುದನ್ನೇ ಕಳೆದುಕೊಂಡಿದ್ದಾನೆ. ನಿತ್ಯ ನೀ ಮಾಡುವ ಮೋಸ, ಕಪಟತನ, ವಂಚನೆ, ನನ್ನ ಬೆಂಬಲಿಗರಿಗೆ ಜೋಡಿ ಹೇಳುವ ಪ್ರಚೋದನೆ, ಇವನ್ನೆಲ್ಲ ನೋಡಿ ನಾನು ಸಾವಿನ ಮನೆಯಲ್ಲಿ ಸಾಹುಕಾರನಾಗಿ ಮೆರೆಯಬೇಕಿದ್ದೇನೆ. ಮರ್ಯಾದೆಯಿಂದ ಗಂಡು ಮಕ್ಕಳಿಲ್ಲದ ನೀನು ನಿನ್ನಮ್ಮನ ಆಸ್ತಿಯೊಂದಿಗೆ, ಆ ತತ್ತು ಪಾಲಿನ ಆಸ್ತಿಯೊಂದಿಗೆ ನಿನ್ನ ಎಲ್ಲ ಸಂಸ್ಥೆ ಸಮೂಹಗಳನ್ನು ನನಗೆ ಬಿಟ್ಟು ನಿನ್ನ ಒಬ್ಬಳೆ ಮಗಳನ್ನ ನನ್ನ ಹೆತ್ತ ಮಗಳಿಗಿಂತ ಹೆಚ್ಚಿಗೆ ನೋಡಿಕೊಂಡು ಒಬ್ಬ ದೊಡ್ಡ ಸಾಹುಕಾರನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಇದಕ್ಕೇನಾದರೂ ನೀ ಒಪ್ಪದಿದ್ದರೆ ನಿನ್ನಮ್ಮನ ನಿನ್ನೆಲ್ಲ ಸಂಸ್ಥೆಗಳಿಗೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ನಿನ್ನನ್ನು ಸುಟ್ಟು ಹಾಕಿ ನಿನ್ನ ಹೆಂಡತಿಯ ಶೀಲದ ಜೊತೆ ಆಟ ಆಗಿ ಬಿಡ್ತೀನಿ. ಎಚ್ಚರವಾಗಿ ಯೋಚಿಸು. ಸಿದ್ದು, ನುಡಿ ಎದುರು ಇನ್ನೊಮ್ಮೆ ಕೆಟ್ಟ ಶಬ್ದವನ್ನು. ನೀನು ಎಲ್ಲ ಆಸ್ತಿ ಪಡೆದರೇನು, ನಾವಿಬ್ಬರು ಕುಸ್ತಿ ಹಿಡಿದರೇನು? ಶಿಸ್ತಾಗಿ ತನ್ನ ಶೀಲವೇ ಮೇಲೆಂದು ತಲೆ ಎತ್ತಿ ಬಾಳುವ ನನ್ನ ಗೌಡ್ಸಾನಿಗೆ ಶೀಲದ ಬಗ್ಗೆ ಮಾತನಾಡ್ತೇನೋ ನಾಲಾಯಕ? ಇಡೀ ಜಗತ್ತ ಕೈ ಎತ್ತಿ ಹೇಳುತ್ತಿದೆ,
ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರವೆಂದು ಅದನ್ನು ತಿಳಿದುಕೊಂಡು ಸುಮ್ಮನೆ ಹೊರಟು ಹೋಗು. ಇಲ್ಲದಿದ್ದರೆ ನಾಚಿಕೆ. ಈ ಗೌಡ ನಾಚಿಕೆ ಎಂಬ 3 ಅಕ್ಷರದ ಮರ್ಮಾನ ತಿಳಿದಿದ್ದರೆ ನಾನೀ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ. ಏನು, ಇವೆಲ್ಲ ಆಸ್ತಿಗಳಿಗೆ ನೀ ಸಹಿ ಹಾಕುವುದಿಲ್ಲವೇ? ಇಲ್ಲ, ಹಾಕುವುದಿಲ್ಲ, ಹಾಕುವುದಿಲ್ಲ, ಹಾಕುವುದಿಲ್ಲ. ಹಾಗಾದರೆ ತೆಗೆದುಕೊ ಮೊದಲನೇ ಬಹುಮಾನವಾಗಿ. ಈಗಲಾದರೂ ಹಾಕು ಸಹಿ. ಮೋಸ ಮಾಡಿದಲೇ ಸಿದ್ಧ, ಮೋಸ ಮಾಡಿದಿ. ಈಗ ನಾನು ನಿನ್ನನ್ನು ಕೊಲ್ಲದೆ ಬಿಡಲಾರೆ ಮಗನೇ, ನಾನು ಈಗ ನಿನ್ನನ್ನು ಕೊಲ್ಲದೆ ಬಿಡಲಾರೆ. ನಿನ್ನ ಕಣ್ಣಿಗೆ ನಾನು ಬಾತ್ತ. ತಗೋ. ನೀನು ಕುಂಟುತ್ತಾ ನಿನ್ನ ಮಂಟಪ ಸೇರುದೊಳಗಾಗಿ ನಿನ್ನ ಹೆಂಡತಿಯ ಶೀಲ ತಿಂದು ಸಿಪ್ಪೆ ಮಾಡಿ ಆ ನಂತರ ನಿನ್ನ ಸಹಿ ತಗೊಳ್ತಾ ಇದ್ದ ನೋಡ್ತಾ ಇದ್ದ. ನಿಲ್ಲು ಸಿದ್ಧ, ನಿಲ್ಲು. ಅಯ್ಯೋ ದೇವರೇ, ಎಲ್ಲ ಆಳಗಳು ಹೊಲಕ್ಕೆ ಹೋಗಿವೆ. ತಂದೆ ಮಾರುತೇಶ್ವರ, ಈಗ ನಾನು ಏನು ಮಾಡಲಿ ದೇವಾ ಮಾರುತೇಶ್ವರ? ಸಿದ್ಧ, ನಿಲ್ಲೋ ನಿಲ್ಲೋ ಸಿದ್ಧ, ಹಾಗೆ ಮಾಡಬೇಡ. ನಿನ್ನ ಕೈ ಮುಗಿದು ಕೇಳ್ಕೋತೀನಿ. ಸ್ವಾಮಿ, ಆ ನೀಚ ಗೌಡ ನನ್ನ ಶೀಲ ಹಾಳು ಮಾಡಕ್ ಬಂದನ್ರಿ. ನಾಡಲ್ಲಿ ಕಂಡಾಗ ಕಾರು ಕುಡಿಯೋಕೆ ಓಡಿ ಬಂದನ್ರಿ. ಈಗ ನಾವು ಎಂಥ ಪರಿಸ್ಥಿತಿಗೆ ಸಿಲುಕಿದೆವು ಗಂಗಾ. ಗಂಗಾ, ಅಯ್ಯೋ ದೇವರೇ ಮಾರುತೇಶ್ವರ, ಈಗ ನಾನು ಏನು ಮಾಡಲಿ? ಈಗ ಯಾವ ಆಯುಧವನ್ನು ಹಿಡಿಯಲಿ? ಹೆದರಬೇಡಿ, ನನ್ನ ಕೈಯಲ್ಲಿ ಹೇರಿದಾದ ಚಾಕು ಇದನ್ನ ನಿಮ್ಮ ರಕ್ಷಣೆಗೆ ಇಟ್ಕೊಳ್ಳಿ. ತಗೊಳ್ರಿ ಬೇಗ. ಗಂಗಾ, ಈಗ ನಾವು ಆತಂಕದ ಅಂಚಿನಲ್ಲಿದ್ದೇವೆ ಗಂಗಾ. ಈಗ ನಾವು ಆತಂಕದ ಅಂಚಿನಲ್ಲಿದ್ದೇವೆ. ಹೇಳು ಗಂಗಾ, ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ. ಹೇಳು ಗಂಗಾ, ನಿನಗೆ ನಿನ್ನ ಮಾನ ಮುಖ್ಯವೋ ಇಲ್ಲ ನಿನ್ನ ಪ್ರಾಣ ಮುಖ್ಯವೋ? ಹೇಳು ಗಂಗಾ, ಹೇಳು. ಸ್ವಾಮಿ, ನನಗೆ ನನ್ನ ಪ್ರಾಣಕ್ಕಿಂತ ನನಗೆ ನನ್ನ ಮಾಡ ಮುಖ್ಯ. ಸ್ವಾಮಿ, ನನಗೆ ನನ್ನ ಮಾಡ ಮುಖ್ಯ. ಪ್ರತಿ ಮಾತಿಗೂ ಮೆಚ್ಚಿನ ನೀವೇ ಹೇಳ್ತಿದ್ರಲ್ಲ, ಹೆಣ್ಣಿಗೆ ಶೀಲವೇ ಸಿಂಗಾರವೆಂದು, ಗಂಡಿಗೆ ಬುದ್ಧಿಯೇ ಬಂಗಾರವೆಂದು. ಹಾಗಾದರೆ ಗಂಗಾ, ಹಾಗಾದರೆ ನೀನು ಸಾಯಲೇಬೇಕು ಗಂಗಾ. ಇಡೀ ಜಗತ್ತ ಕೈ ಮಾಡಿ ಹೇಳುತ್ತಿದೆ, ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರವೆಂದು. ಈ ಊರಿಗೆ ಚಿರಕಾಲ ಈ ಗೌಡನ ಕೀರ್ತಿ ಮೆರೆಯಬೇಕಾದರೆ, ನಿನ್ನ ಹೆಸರು ಚಿರಕಾಲ ಉಳಿಯಬೇಕಾದರೆ ಗಂಗಾ ನೀನು ಸಾಯಲೇಬೇಕು. ಗಂಗಾ, ನೀನು ಸಾಯಲೇಬೇಕು. ನಿಮ್ಮ ಕೈಯಾರ ನೀವೇ ನನ್ನನ್ನು ಕೊಂದು ಬಿಟ್ರ. ಇದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ ಗಂಗಾ. ಇದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ. ಈಗ ಈ ಪ್ರಾಣದಿಂದ ನಿನ್ನನ್ನು ಉಳಿಸಿಕೊಳ್ಳಬೇಕೆಂದರೆ ಆ ಸಿದ್ಧ
ಸಿದ್ಧನಿಂದ ನಿನ್ನ ಮಾನ ಹೋಗುತ್ತಿದೆ ಗಂಗಾ, ಸಿದ್ಧನಿಂದ ಮಾನ ಹೋಗುತ್ತಿದೆ ಗಂಗಾ. ಚಿರಕಾಲ ಈ ಹತ್ತೂರಿಗೆ ನಮ್ಮ ಹೆಸರು ಉಳಿಯಬೇಕಾದರೆ ಗಂಗಾ, ಆ ಮಾರುತೇಶನ ಮೇಲೆ ಆಣಿ ಮಾಡಿ ಹೇಳುತ್ತೇನೆ ಗಂಗಾ, ನಮಗೆ ಇದು ಪ್ರಾಣ ಮುಖ್ಯವಲ್ಲ, ನಮ್ಮ ಮನೆತಾಣದ ಮರ್ಯಾದೆ ಮುಖ್ಯ ಗಂಗಾ. ಜೈ ನಿಮ್ಮ ಕೈಯಾರ